ಧಾತುಗಳಲ್ಲಿ ಒಂದು ಧಾತು ಮಜ್ಜ ಅಂತ. ಆ ಧಾತುವಿನಲ್ಲಿ ವಾಯುದೇವರ ಸನ್ನಿಧಾನ ಇದ್ದರೆ ಮಾತ್ರ ತಂದೆ ತಾಯಿಗಳಿಗೆ ಮಕ್ಕಳಾಗ್ತಾರೆ, ಇಲ್ಲದಿದ್ದರೆ ಆಗೋದಿಲ್ಲ ಅನ್ನೋದನ್ನು ಇತರೆಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಹೀಗಾಗಿ ಮುಖ್ಯವಾಗಿ ಸ್ವತಂತ್ರವಾಗಿ ದೇವರು ತಂದೆ ದೇವರು ತಾಯಿ ಆದರೆ, ದೇವರ ನಂತರ ದೇವರ ಪ್ರೇರಣೆಯಂತೆ ತಂದೆ ತಾಯಿಗಳಲ್ಲಿ ತಾವೇ ಸ್ವತಃ ಸನ್ನಿಹಿತರಾಗಿದ್ದು ಅವರು ತಂದೆ ತಾಯಿಗಳಾಗುವಂತೆ ಶಕ್ತಿಯನ್ನು ಕೊಟ್ಟು ಅವರಿಂದ ಮಕ್ಕಳು ಹುಟ್ಟುವಂತೆ ಮಾಡುವವರು ವಾಯುದೇವರಾದದ್ದರಿಂದ ವಾಯುದೇವರು ಜನಯತೀತಿ ಜಹ. ಅಂತಹ ವಾಯುದೇವರನ್ನು ಅನುಸರಿಸಿ ನಾವಿರಬೇಕು, ವಾಯುದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ವಾಯುದೇವರ ಮತವನ್ನು ಅನುಸರಣೆ ಮಾಡಬೇಕು. ಆಗ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ. ವಾಯುದೇವರಲ್ಲಿ ಭಕ್ತಿಯನ್ನು ಮಾಡದೆ ವಾಯವು ಮುಖ್ಯಧಿಯ ಅಂತ ಭಾಗವತ ಹೇಳುತ್ತದೆ. ವಾಯುದೇವರು ಮುಖ್ಯರು, ಜೀವೋತ್ತಮರು ಅಂತ ನಾವು ಉಪಾಸನೆ ಮಾಡಿದರೆ ದೇವರಿಗೆ ಅತ್ಯಂತ ಪ್ರೀತಿ ಅಂತೆ. ದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಇವರಿಗೆ ಪ್ರೀತಿ. ಇದು ಆ ತಂದೆ ಮಕ್ಕಳಲ್ಲಿರುವ ಸಂಬಂಧ. ನನ್ನನ್ನೇ ಉಪಾಸನೆ ಮಾಡಬೇಕು ಅಂತ ಭಗವಂತನಿಗೂ ಇಲ್ಲ, ವಾಯುದೇವರಿಗೂ ಇಲ್ಲ. ನನ್ನ ಮಗನಾದ ವಾಯುದೇವರನ್ನ ಜೀವೋತ್ತಮ ಅಂತ ಉಪಾಸನೆ ಮಾಡಬೇಕು ಅಂತ ದೇವರಿಗಿದೆ, ದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು ಅಂತ ಮಕ್ಕಳಾದ ವಾಯುದೇವರಿಗಿದೆ. ಹೀಗಾಗಿ ನಾವು ಎರಡನ್ನೂ ಮಾಡಲೇಬೇಕು. ಕೇವಲ ಭಗವಂತನ ಪಾದಗಳಿಗೆ ನಾವು ಸ್ಪರ್ಶ ಮಾಡಿದರೆ ಸಾಲದು. ಆ ಭಗವಂತನ ಅನುಗ್ರಹದಿಂದ ಸಕಲ ಷಟ್ಪ್ರಶ್ನೋಪನಿಷತ್ತು ಹೇಳುತ್ತದೆ. ವಾಯುದೇವರು ಹಾಗೂ ಭಾರತೀ ದೇವಿ ಸೂರ್ಯ ಚಂದ್ರರಲ್ಲಿ, ಉತ್ತರಾಯಣ ದಕ್ಷಿಣಾಯನಗಳಲ್ಲಿ, ಹಗಲು ರಾತ್ರಿಗಳಲ್ಲಿ, ತಂದೆ ತಾಯಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಸಕಲ ಜಗತ್ತಿಗೆ ಸೂರ್ಯ ಚಂದ್ರರಲ್ಲಿ ಇವರೆಲ್ಲರಲ್ಲಿದ್ದು ಕಾರಣರಾಗ್ತಾರೆ ಅಂತ. ಸೂರ್ಯನಲ್ಲಿ ವಾಯು, ಚಂದ್ರನಲ್ಲಿ ಭಾರತಿ, ಉತ್ತರಾಯಣದಲ್ಲಿ ವಾಯು, ದಕ್ಷಿಣಾಯನದಲ್ಲಿ ಭಾರತಿ, ಹಗಲಿನಲ್ಲಿ ವಾಯು, ರಾತ್ರಿಯಲ್ಲಿ ಭಾರತಿ, ತಂದೆಯಲ್ಲಿ ವಾಯು, ತಾಯಿಯಲ್ಲಿ ಭಾರತಿ. ರೈ ಪ್ರಾಣ ಅಂತ ಭಾರತೀ ದೇವಿಗೆ ರೈ ಅಂತ ಹೆಸರು, ವಾಯುದೇವರಿಗೆ ಪ್ರಾಣ ಅಂತ ಪ್ರಸಿದ್ಧ ಹೆಸರು. ಆ ರೈ ಪ್ರಾಣ ಎಂಬ ಹೆಸರಿನ ಭಾರತೀ ವಾಯುಗಳು ಈ ವಸ್ತುಗಳಲ್ಲಿ ಅಂತರ್ಯಾಮಿಗಳಾಗಿದ್ದು ಈ ವಸ್ತುಗಳ ಮೂಲಕ ಸಕಲ ಜಗತ್ತಿಗೆ ಸೃಷ್ಟಿಯನ್ನು ಮಾಡ್ತಾರೆ. ಸಕಲ ಜಗತ್ತಿನ ಸೃಷ್ಟಿಕಾರಣರು ಇವರಿಬ್ಬರು ಅಂತ ಷಟ್ಪ್ರಶ್ನೋಪನಿಷತ್ತು ವರ್ಣನೆ ಮಾಡುತ್ತದೆ. ಹೀಗಾಗಿ ಅಂದ್ರೆ ವಾಯುದೇವರು. ಅಂತಹ ವಾಯುದೇವರು ನಮಗೆ ಜನಕರಾಗಿ, ಬಾಹ್ಯ ವಸ್ತುಗಳಿಗೂ ಜನಕರಾಗಿ ನಮಗೆ ಅನುಗ್ರಹ ಮಾಡುವಾಗ ಆ ವಾಯುದೇವರಲ್ಲಿ ನಾವು ಭಕ್ತಿಯನ್ನು ಮಾಡದೇ ಇದ್ರೆ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡೋದಿಲ್ಲ. ಅದಕ್ಕಾಗಿ ಜಾನುಪ್ರಸಕ್ತ ಕರಯುಗ್ಮಂ. ಕರ್ಣ ಭಗವದ್ಭಕ್ತನೇ, ಆದರೆ ಭೀಮಾವತಾರದಲ್ಲಿರುವ ವಾಯುದೇವರ ಪಕ್ಷವನ್ನು ಅನುಸರಣೆ ಮಾಡಲಿಲ್ಲ, ಭೀಮಸೇನ ದೇವರ ಸೇವೆಯನ್ನು ಮಾಡಲಿಲ್ಲ ಅನ್ನೋದಕ್ಕೆ ಕೃಷ್ಣನ ವರದ ಹಸ್ತ ಕರ್ಣನ ಮೇಲೆ ಇರಲಿಲ್ಲ. ಅದೇ ಸೂರ್ಯ ರಾಮಾವತಾರದಲ್ಲಿ ಸುಗ್ರೀವನಾದಾಗ ಹನುಮಂತ ದೇವರನ್ನ ಅನುಸರಿಸಿದ. ವಾಯುದೇವರನ್ನ ಅನುಸರಿಸಿದ ಅನ್ನೋದಕ್ಕೆ ರಾಮದೇವರ ವರದ ಹಸ್ತ ಸುಗ್ರೀವನ ಮೇಲೆ ಇತ್ತು. ಪಟ್ಟಾಭಿಷಿಕ್ತನಾದ, ರಾಜನಾದ, ಮೆರೆದ, ಭಗವಂತನ ಕರವನ್ನ ತನ್ನ ತಲೆಯ ಮೇಲಿಟ್ಟುಕೊಳ್ಳುವ ಭಾಗ್ಯ ಅವನಿಗೆ ಸಿಕ್ತು. ಯಾಕೆ? ಜಾನು ಆದ. ಕರ್ಣ ಜಾನು ಆಗಲಿಲ್ಲ ಅನ್ನೋದಕ್ಕೆ ಕೃಷ್ಣನ ವರದ ಹಸ್ತ ಅವನಿಗೆ ಸಿಕ್ಕಿಲ್ಲ. ಅದೇ ವಾಲಿಯಾದಾಗ ಹನುಮಂತ ದೇವರನ್ನ ಅನುಸರಿಸಲಿಲ್ಲ ಇಂದ್ರ ಅನ್ನೋದಕ್ಕೆ ರಾಮದೇವರ ವರದ ಹಸ್ತ ಅವನಿಗೆ ಸಿಕ್ಕಿಲ್ಲ. ಅದೇ ಇಂದ್ರ ಅರ್ಜುನನಾದಾಗ ಭೀಮಸೇನ ದೇವರನ್ನ ಅನುಸರಿಸಿದ ಅಂತ ಕೃಷ್ಣನ ವರದ ಹಸ್ತ ಅವನಿಗೆ ಸಿಕ್ಕಿದೆ. ಹೀಗಾಗಿ ಜಾನು ಆದರೆ ಭಗವಂತನ ಕರಯುಗ್ಮ ಪ್ರಸಕ್ತ ನಮ್ಮ ತಲೆಯ ಮೇಲೆ ವಿಶೇಷವಾಗಿ ವರದವಾಗಿ ಅಭಯಪ್ರದವಾಗಿ ಇರುತ್ತೆ ಎನ್ನುವುದಕ್ಕೋಸ್ಕರ ಜಾನು ಪ್ರಸಕ್ತ ಕರಯುಗ್ಮಂ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆವ ಕುಲವೋ